ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮತ್ತೆ 2,000 ಪ್ಲಸ್ 2,000 ಅಂದ್ರೆ ಒಟ್ಟು 4,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಆಗಬಹುದು. ಅಂದ್ರೆ ವೀಕ್ಷಕರೇ, ಇಲ್ಲಿ ಕಂತು ಹಣ 28ನೇ ಕಂತು ಹಣ ಜಮೆ ಆಗ್ತಾ ಇದೆ. ಇಲ್ಲಿವರೆಗೂ 54,000 56,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಬಗ್ಗೆ 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಳ್ತಾ ಇದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ದೊಡ್ಡ ಇನ್ಫಾರ್ಮೇಶನ್ ನಿಮಗೆ ಹೇಳಬೇಕು. ಇನ್ನು BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ದಿಢೀರ್ ಅಂತ 50 ಕಿಲೋಮೀಟರ್ ಗಾಳಿ ವೇಗದಲ್ಲಿ ಬಿರುಗಾಳಿ ಸಮೇತ ಗುಡುಗು ಮಿಂಚು ಸಮೇತ ಭಾರಿ ಮಳೆಯಾಗಲಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ? ಮುಂದಿನ 4-5 ದಿನ ಈ ಜಿಲ್ಲೆಯ ಜನರು ಎಚ್ಚರದಿಂದಿರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾ ಇದೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಮಳೆ ಬೀಳುತ್ತೆ ಅಂತಾನೂ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ದಿಢೀರ್ ಅಂತ ಬಂಗಾರ ಬೆಳ್ಳಿ ಇಳಿಕೆಗೆ ಕಾರಣ ಆದ್ರೂ ಏನು ವೀಕ್ಷಕರೇ? ಒಂದು ಕಡೆಗೆ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಡೀತಾ ಇದೆ. ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅಂತ ತಜ್ಞರು ಹೇಳಿದ್ರು. ಲೆಕ್ಕಾಚಾರ ಉಲ್ಟಾ ಆಗಿದೆ, ಹೊರತಾಗಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಬಂಗಾರ ಬೆಳ್ಳಿ ಬೆಲೆ ಈಗ ಎಷ್ಟಕ್ಕೆ ಬಂದು ನಿಂತಿದೆ ಗೊತ್ತಾ? ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಬೇಕು ಅಂತ ನಮಗೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕಮೆಂಟ್ಗೋಸ್ಕರ ಧನ್ಯವಾದಗಳು. ಈಗ ವೀಕ್ಷಕರೇ, SSLC ವಿದ್ಯಾರ್ಥಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹಿಂದಿ ಭಾಷೆ ಆಟಕ್ಕಿದ್ರೂ ಲೆಕ್ಕಕ್ಕಿಲ್ಲ. ಅಂದ್ರೆ ಹಿಂದಿ ಭಾಷೆಯಲ್ಲಿ ಪಾಸ್ ಫೇಲ್ ಅನ್ನೋದೇ ಇರಲ್ಲಂತೆ. ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ SSLC ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಮೊದಲಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ. ನಿಮಗೆ ದೊಡ್ಡ ಸಿಹಿ ಸುದ್ದಿ ಹಣ ಜಮೆ ಶುರುವಾಗ್ತಾ ಇದೆ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಗಿದೆಯಾ ಅಥವಾ 28ನೇ ಕಂತು ಹಣ ಕೂಡ ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಯಾಕಂದ್ರೆ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗಲಿದೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಮೊದಲಿಗೆ ಹೇಳೋದಾದ್ರೆ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಆಗಲು ಶುರುವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. 27ನೇ ಕಂತು ಹಣ ಈಗಾಗಲೇ ಜಮೆ ಆಗಿದ್ದು, ಈಗ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಹೌದು, ರಾಜ್ಯ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ಈಗಾಗಲೇ ರಾಜು ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತಾ ಇದ್ದೇವೆ. ಅಂದ್ರೆ 27ನೇ ಕಂತು ಡಿಸೆಂಬರ್ ತಿಂಗಳದ್ದು, 28ನೇ ಕಂತು ಜನವರಿ ತಿಂಗಳದ್ದು ಹಣ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ. ಈಗಾಗಲೇ 27ನೇ ಕಂತು ಜಮೆ ಆಗಿದೆ. ಯಾರಿಗೆಲ್ಲ ಜಮೆ ಆಗಿಲ್ಲ, 2-3 ದಿನದಲ್ಲಿ ಜಮೆ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಇನ್ನು 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ. ಅಂದ್ರೆ 28ನೇ ಕಂತು ಹಣ ಜನವರಿ ತಿಂಗಳವರೆಗೂ ಬಿಡುಗಡೆ ಮಾಡಲಾಗ್ತದೆ ಅಂತ ಒಂದು ಸಿಹಿ ಸುದ್ದಿಯನ್ನ ಕೊಡಲಾಗಿದೆ. ಅಂದ್ರೆ ವೀಕ್ಷಕರೇ, ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ? 28ನೇ ಕಂತು ಹಣ ಈಗ ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಏಪ್ರಿಲ್ 12-13ನೇ ತಾರೀಕಿನವರೆಗೂ ಬರೋ ನಿರೀಕ್ಷೆ ಇದೆ. ಅಂದ್ರೆ ಇವತ್ತು ಹಣ ಬಿಡುಗಡೆ ಅಂದ್ರೆ ನಾಳೆನೇ ಬರಲ್ಲ. ಯಾಕಂದ್ರೆ ಫಲಾನುಭವಿಗಳು 1 ಲಕ್ಷ 2 ಲಕ್ಷ ಇಲ್ಲ, 1,24,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರು ಕರ್ನಾಟಕದಲ್ಲಿ ಆಕ್ಟಿವ್ ಇದ್ದಾರೆ. ಅಂದ್ರೆ ಇದು ಕೋಟ್ಯಂತರ ಫಲಾನುಭವಿಗಳು ಇರೋದ್ರಿಂದ ಇಲ್ಲಿ ಗೃಹಲಕ್ಷ್ಮಿ ಹಣ ಎಲ್ಲರ ಅಕೌಂಟ್ಗೂ ಕೂಡ ಒಮ್ಮೆ ಬಾರಿ ಜಮೆ ಮಾಡೋದು ಅಸಾಧ್ಯವಾದ ಕೆಲಸ. DBT ಮೂಲಕ ಟ್ರಾನ್ಸ್ಫರ್ ಆದ್ರೂ ಕೂಡ ಕೆಲವೊಂದು ತಾಲೂಕುಗಳಲ್ಲಿ ಹಣ ಲೇಟ್ ಆಗಿ ಜಮೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಹಣ ಬಂದ್ರೆ, ಈಗ ನೋಡಿ, ಕೆಲವೊಬ್ಬರಿಗೆ 27ನೇ ಕಂತು ಇನ್ನೂ ಆದ್ರೂ ಬಂದಿಲ್ಲ ಅಂತ ಕಮೆಂಟ್ ಬರ್ತಾ ಇದೆ. ಆದ್ರೆ ಕೆಲವೊಬ್ರು ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು, ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಬರೋದು ಸ್ವಲ್ಪ ತಡವಾಗಬಹುದು. ಆದ್ರೆ ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಬರುತ್ತೆ. 1, 2, 3, 4 ದಿನ ಲೇಟ್ ಆದ್ರೂ ಕೂಡ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ 12-14 ದಿನ ಸಮಯ ಬೇಕಾಗುತ್ತೆ. ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಹಣ ಬರಬೇಕು. ಇನ್ನು ತುಂಬಾ ಜನರು ತಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಹಾಕೋದು ತೆಗೆಯೋದೇ ಮಾಡ್ತಾ ಇಲ್ಲ. ಹೀಗಾಗಿ ಅಕೌಂಟ್ ಏನಾಗಿರುತ್ತೆ ಅಂದ್ರೆ ಫ್ರೀಸನ್ ಆಗಿರುತ್ತೆ, ಅಥವಾ ಅಕೌಂಟ್ ಏನಾದ್ರೂ ಇನ್ಆಕ್ಟಿವ್ ಆಗಿದ್ರೆ ಅವಾಗ್ಲೂ ಕೂಡ ಹಣ ಬರೋದು ಸ್ವಲ್ಪ ತಡವಾಗಬಹುದು. ಇದು ತುಂಬಾ ಜನರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ರೇಷನ್ ಕಾರ್ಡ್ ಮೇಲೆ ಹೆಸರು ಬೇರೆ ಇದೆ, ಬ್ಯಾಂಕ್ ಅಕೌಂಟ್ ಮೇಲೆ ಹೆಸರೇ ಬೇರೆ ಇದೆ. ಹೀಗಾದಾಗ ಮಿಸ್ ಮ್ಯಾಚಿಂಗ್ ಕಾರಣದಿಂದಾಗಲೂ ಕೂಡ ಹಣ ಬರೋದು ತಡವಾಗಬಹುದು ವೀಕ್ಷಕರೇ. ತುಂಬಾ ಜನ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಅನ್ನ KYC ಕೂಡ ಮಾಡಿಸಿಲ್ಲ. ಅಂತವರ ಅಕೌಂಟ್ಗೂ ಕೂಡ ಹಣವನ್ನ ಹೋಲ್ಡ್ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಈಗ ಬನ್ನಿ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ. ಇನ್ನು ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು, ಗೃಹಲಕ್ಷ್ಮಿಯರ ಹೆಸರು ಯಜಮಾನಿ ಸ್ಥಾನದಲ್ಲಿ ಕಡ್ಡಾಯವಾಗಿರ್ಬೇಕು. ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಯಾವುದೇ ರೇಷನ್ ಕಾರ್ಡ್ ಇರಲಿ ವೀಕ್ಷಕರೇ, ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿ ಇದ್ರೆ ಮುಗಿತು. ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ನೀವು ಅರ್ಜಿ ಹಾಕಬಹುದು. ನೀವು ತೆರಿಗೆ ಪಾವತಿದಾರರು
GST ರಿಟರ್ನ್ಸ್ ಅನ್ನ ಮಾಡ್ತಾ ಇರಬಾರ್ದು. ಈ ಎರಡು ಕೆಲಸ ನೀವು ಮಾಡ್ತಾ ಇಲ್ಲ ಅಂದ್ರೆ ನೀವು ಆರಾಮವಾಗಿ BPL APL ಇರಲಿ ಹಣ ಹಾಕ್ಬೋದು, ಅಂದ್ರೆ ಹಣವನ್ನು ತಗೋಬಹುದು ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು 2,000 ರೂಪಾಯಿ. ಈಗಲೂ ಕೂಡ ಪೋರ್ಟಲ್ ಓಪನ್ ಇದೆ, ಈಗಲೂ ಕೂಡ ನೀವು ಅರ್ಜಿ ಹಾಕಿ ಹಣವನ್ನ ಪಡ್ಕೋಬಹುದು. ವೀಕ್ಷಕರೇ, ಈಗ BPL ಕಾರ್ಡ್ ಇದ್ದವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಕಡೆಗೆ APL ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ, ಅದು ಕೂಡ ನೋಡೋಣ. ಮೊದಲಿಗೆ ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಈಗ ಇಂದಿರಾ ಕಿಟ್ ಕೊಡೋದು ಶುರುವಾಗಲಿದೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್, ಅಂದ್ರೆ ನಿಮ್ಮ ಹತ್ತಿರ ಒಂದು ರೇಷನ್ ಕಾರ್ಡ್ ಇದೆ ಅಂದ್ರೆ ಒಂದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಇಂದಿರಾ ಕಿಟ್ ಅಲ್ಲಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನ ಕೊಡಲಾಗುತ್ತೆ ರಾಜ್ಯ ಸರ್ಕಾರದಿಂದ. ಇದು ಅಕ್ಕಿ ಬದಲಾಗಿ ಕೊಡ್ತಾ ಇರೋದ್ರಿಂದ ಇದು ಉಚಿತವಾಗಿರುತ್ತೆ, ಅಂದ್ರೆ ಹಣ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯಾದ್ಯಂತ ಏಕಬಾರಿ ಒಂದೇ ಟೈಮ್ ಅಲ್ಲಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ BPL ಕಾರ್ಡ್ ನ ಆದಾಯ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಈಗಾಗಲೇ ತುಂಬಾ ಕಾರ್ಡುಗಳು BPL ಇಂದ APL ಗೆ ವರ್ಗಾವಣೆ ಆಗಿದೆ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ ಆಗಿದೆ. ಹೀಗಾಗಿ ಅವರಿಗೆ ಅನ್ನಭಾಗ್ಯ ಅಕ್ಕಿ ಕೂಡ ಕಟ್ ಆಗ್ತಾ ಇದೆ ವೀಕ್ಷಕರೇ. ಆದ್ರೆ ಈಗ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಿದ್ದಾರೆ. ಹಾಗಾದ್ರೆ ತುಂಬಾ ಜನರು ಏನು ಈಗ BPL ಇಂದ APL ಗೆ ವರ್ಗಾವಣೆ ಆಗಿದ್ದಾರೆ, ಮತ್ತೆ ವಾಪಸ್ ಅವರು BPL ವ್ಯಾಪ್ತಿಗೆ ಬರ್ತಾರೆ. ಯಾಕಂದ್ರೆ BPL ಕಾರ್ಡ್ ವಿತರಣೆಗೆ ಮಾನದಂಡಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಇದು ಒಂದು ತುಂಬಾ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬೋದು APL ಕಾರ್ಡ್ ಇದ್ದವರಿಗೂ ಕೂಡ. ಇನ್ನು ವೀಕ್ಷಕರೇ, SSLC ವಿದ್ಯಾರ್ಥಿಗಳಿಗಂತೂ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟುಬಿಟ್ರು. SSLC ಫಲಿತಾಂಶದಲ್ಲಿ ತೃತೀಯ ಭಾಷೆ ಹಿಂದಿಯನ್ನ ಪರಿಗಣನೆ ಮಾಡೋದಿಲ್ಲ ಅಂತ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಅಂದ್ರೆ ಹಿಂದಿ ಭಾಷೆ ನೀವು ಬರೀದ್ರು, ನೀವು 100ಕ್ಕೆ 100 ತಗೊಂಡ್ರು ಕೂಡ ಅದು ನಿಮ್ಮ ಫಲಿತಾಂಶದಲ್ಲಿ ಆಡ್ ಆಗೋದಿಲ್ಲ. ಒಂದು ವೇಳೆ ನೀವು ಆ ಒಂದು ಹಿಂದಿ ಭಾಷೆಯಲ್ಲಿ ನೀವೇನೂ ಕೂಡ ಮಾರ್ಕ್ಸ್ ತಗೋಲಿಲ್ಲ ಅಂದ್ರೂ ಕೂಡ ನಿಮ್ಮ ಫಲಿತಾಂಶದ ಮೇಲೆ ಇದ್ರದ್ದು ಏನೂ ಕೂಡ ಪೆಟ್ಟು ಬೀಳೋದಿಲ್ಲ. SSLC ವಿದ್ಯಾರ್ಥಿಗಳಿಗೆ ಹಿಂದಿ ಭಾಷೆ ಆಟಕ್ಕಿದ್ರು ಕೂಡ ಲೆಕ್ಕಕ್ಕಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ವೀಕ್ಷಕರೇ, ಈಗಾಗಲೇ ಹೇಳೋದಾದ್ರೆ ತುಂಬಾ ರಾಜ್ಯಗಳಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. ಈಗಾಗಲೇ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ಜಾರಿ ಮತ್ತು ಖಾಸಗಿ ಶಾಲೆಗಳು ಈ ನಿರ್ಧಾರವನ್ನು ವಿರೋಧಿಸುತ್ತಿರುವ ಪ್ರತಿಕ್ರಿಯೆ ನೀಡಿ ಈ ವರ್ಷದಿಂದಲೇ ತೃತೀಯ ಭಾಷೆ ಹಿಂದಿಯನ್ನ ಅಂಕಗಳಿಗೆ ಪರಿಗಣಿಸದೆ SSLCಯಲ್ಲಿ 625 ಅಂಕಗಳನ್ನ 525ಕ್ಕೆ ನಿಗದಿ ಮಾಡಲು ತೀರ್ಮಾನ ಮಾಡಲಾಗಿದೆ. ಅಂದ್ರೆ ನಿಮ್ಮ ರಿಸಲ್ಟ್ 525 ಅಂಕಕ್ಕೆ ಮಾತ್ರ ಲೆಕ್ಕ ಹಿಡಿಯಲಾಗುತ್ತೆ ಅಂತೆ. ಅಂದ್ರೆ 625ಕ್ಕೆ ಲೆಕ್ಕ ಹಿಡಿದ್ರೆ ಹಿಂದಿ ಭಾಷೆ ಇನ್ಕ್ಲೂಡ್ ಆಗ್ತಾ ಇತ್ತು, ಆದ್ರೆ ಈಗ 525 ಅಂಕಕ್ಕೆ ಲೆಕ್ಕ ಹಿಡಿಲಾಗ್ತಾ ಇದೆ. ಅಂದ್ರೆ ಹಿಂದಿ ಭಾಷೆಗೆ ಕೇವಲ ಗ್ರೇಡ್ಸ್ ಗಳನ್ನ ಕೊಡ್ತಾರೆ, ABCD ಈ ತರ ಒಂದು ಗ್ರೇಡ್ ಗಳನ್ನ ಕೊಡ್ತಾರೆ ಹೊರತು ಇದರ ಒಂದು ಫಲಿತಾಂಶ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ಪಷ್ಟವಾಗಿ ಈಗ ಹೇಳಿರೋದ್ರಿಂದ ಇದು ಈಗ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನೊಂದು ಕಡೆಗೆ ಎಕ್ಸಾಮ್ ಟೈಮ್ ಅಲ್ಲಿ ಘೋಷಣೆ ಮಾಡಿದ್ದು ವಿದ್ಯಾರ್ಥಿಗಳಿಗೆ ತುಂಬಾನೇ ಒಂದು ಕನ್ಫ್ಯೂಷನ್ ಆಗ್ಬೋದು ಅಂತ ಇಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಹೌದು, ದಿಢೀರ್ ಅಂತ ಈ ತರ ಮಾಡಿದ್ರೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡಬಹುದು ಅಂತ BI ವಿಜೇಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ನಮಗೆ ನೀವು ಕಮೆಂಟ್ ಮಾಡಿ. ಈಗ ಬನ್ನಿ ವೀಕ್ಷಕರೇ, ಕರ್ನಾಟಕದಲ್ಲಿ ಮತ್ತೆ ಭಾರೀ ಮಳೆ ಮತ್ತು ಗುಡುಗು ಮಿಂಚು ಸಹಿತ ಮಳೆ ಅಂತ ಹೇಳಲಾಗಿದೆ. ಅಷ್ಟು ಮಾತ್ರವಲ್ಲದೆ ಗಂಟೆಗೆ 30ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸೋ ನಿರೀಕ್ಷೆ ಇರೋದ್ರಿಂದ ಜನರು ಮುನ್ನೆಚ್ಚರಿಕಾ ಕ್ರಮವಾಗಿ ಎಚ್ಚರದಿಂದಿರಬೇಕು. ಜೋರಾಗಿ ಗಾಳಿ ಬೀಸುವಾಗ ಮರದ ಕೆಳಗಡೆ ನಿಲ್ಲೋದು ತಪ್ಪು ಮಾಡಬೇಡಿ. ಯಾವಾಗ ಮರ ಬೀಳುತ್ತೋ ಹೇಳಕ್ ಬರಲ್ಲ ವೀಕ್ಷಕರೇ. 14 ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅನ್ನ ಕೊಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಅಂತ ನೀವು ಕೇಳೋದಾದ್ರೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ಮುಂಗಾರು ಪೂರ್ವ ಮಳೆ ಚುರುಕಾಗಲಿದೆಯಂತೆ. ಅಂದ್ರೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಮತ್ತು ಮೈಸೂರು, ಬೆಂಗಳೂರು, ಕೊಡಗು, ಹಾಸನ, ಉಡುಪಿ, ಚಿಕ್ಕಮಗಳೂರು, ಮಂಡ್ಯ ಈ ಭಾಗದಲ್ಲಿ ಏನಿದೆ ನೋಡಿ ಹೆಚ್ಚು ಮಳೆ ಆಗ್ಬಹುದು, ಗುಡುಗು ಮಿಂಚು ಸಹಿತ ಮಳೆ ಆಗ್ಬಹುದು ಅಂತ ಹೇಳಲಾಗಿದೆ. ಹಾಗಾದ್ರೆ 4-3ನೇ ತಾರೀಕಿನವರೆಗೂ ಜನರು ಎಚ್ಚರವಾಗಿರಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನೊಂದು ಕಡೆಗೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಸಂಜೆ ಆಗ್ತಾ ಇದ್ದಂತೆ ಬಿರುಗಾಳಿ ಸಮೇತ ಸಾಧಾರಣ ಮಳೆ ಆಗ್ಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಯಾದಗಿರಿ, ಕಲಬುರಗಿ ಮತ್ತೆ ಇಲ್ಲಿ ಗದಗ, ಕೊಪ್ಪಳ ಈ ಭಾಗದಲ್ಲೂ ಕೂಡ ಸಾಧಾರಣ ಅಲ್ಲಲ್ಲಿ ಮಳೆ ಆಗ್ಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ದಕ್ಷಿಣ ಒಳನಾಡಿನಲ್ಲಿ ಹೆಚ್ಚು ಮಳೆ ಆಗುತ್ತೆ, ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಆಗಲಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಹೌದು, ಈಗಾಗಲೇ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಫ್ ಗೋಲ್ಡ್ ಫ್ಯೂಚರ್ಸ್ ಮತ್ತು ಸಿಲ್ವರ್ ಫ್ಯೂಚರ್ಸ್ ಅಂದ್ರೆ ಏನೆಲ್ಲ ಈ ಒಂದು ಟ್ರೇಡಿಂಗ್ ಆಗುತ್ತೆ ನೋಡಿ, ಅದರಲ್ಲಿ ಬೆಲೆ ಇಳಿಕೆ ಆಗ್ತಾ ಇದೆ. ಕಳೆದ 1 ವಾರದಿಂದ ಇಳಿಮುಖದಲ್ಲಿ ಸಾಗ್ತಾ ಇದೆ. ಆದ್ರೆ ಮೊನ್ನೆ 1,30,30,000 ರೂಪಾಯಿಗೆ ಟ್ರೇಡಿಂಗ್ ಅಲ್ಲಿ ಬಂದಿತ್ತು, ಬಟ್ ಈಗ ಮತ್ತೆ 1,48,000 ರೂಪಾಯಿಗೆ ಬಂದು ನಿಂತಿದೆ. ಆದ್ರೆ ವೀಕ್ಷಕರೇ, ಇದು ಹೋದ ವಾರಕ್ಕೆ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ರಿಕವರಿ ಆದ್ರೂ ಕೂಡ ಇನ್ನೂ ಕಡಿಮೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ 1,65,000 ರೂಪಾಯಿ ಇತ್ತು ಹೋದ ವಾರ, ಈ ವಾರ ಈ ದಿನ 1,48,000 ರೂಪಾಯಿ ಇದೆ. 10 ಗ್ರಾಮ್ಗೆ
1,48,090 ರೂಪಾಯಿ 10 ಗ್ರಾಮ್ಗೆ ಬಂಗಾರ ಇರುವಂತದ್ದು. ಇದರ ಮೇಲೆ 3% GST ಕೂಡ ಇರುತ್ತೆ. ಒಟ್ಟು ಒಂದು ವಾರದಲ್ಲಿ 15,000 ರೂಪಾಯಿ ಬಂಗಾರ ಬೆಲೆ ಇಳಿಕೆ ಕಂಡಿದೆ. ಇನ್ನೊಂದು ಕಡೆಗೆ ಬೆಳ್ಳಿ ಬೆಲೆ ಕೂಡ 1 ಕೆಜಿಗೆ ಹೋದ ತಿಂಗಳು 3,20,000 ರೂಪಾಯಿ ಇತ್ತು. ಆದ್ರೆ ಈ ತಿಂಗಳು ಈ ದಿನ 2,45,000 ರೂಪಾಯಿ ಇದೆ. 1 ಕೆಜಿಗೆ 2,40,000 ರೂಪಾಯಿ 5,000 ರೂಪಾಯಿ ಏರಿಕೆ ಆದ್ರೂ ಕೂಡ ಇಲ್ಲಿ ಹೋದ ವಾರಕ್ಕೆ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಭರ್ಜರಿ ಇಳಿಕೆ ಅಂತ ಹೇಳ್ಬಹುದು. ತಜ್ಞರ ಪ್ರಕಾರ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗೆಲ್ಲ ಯುದ್ಧ ಶುರುವಾಗುತ್ತೆ ಬಂಗಾರ ಬೆಲೆ ಏರಿಕೆ ಆಗಬೇಕಾಗಿತ್ತು, ಈ ಬಾರಿ ಇಳಿಕೆ ಆಗಿದೆ. ಇದಕ್ಕೆ ಕಾರಣ ಕ್ರೂಡ್ ಆಯಿಲ್, ಕಚ್ಚಾ ತೈಲದಲ್ಲಿ ಟ್ರೇಡಿಂಗ್ ಜಾಸ್ತಿ ಆಗ್ತಾ ಇದೆ. ಹೂಡಿಕೆದಾರರು ಡಾಲರ್ಸ್ ಮತ್ತು ಕಚ್ಚಾ ತೈಲದಲ್ಲಿ ಟ್ರೇಡ್ ಮಾಡಿ ಲಾಭವನ್ನ ಬುಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರದಲ್ಲಿ ಲಾಭವನ್ನ ಬುಕಿಂಗ್ ಕಡಿಮೆ ಆಗ್ತಾ ಇರೋದ್ರಿಂದ ಬಂಗಾರದ ಹಣ ಈಗ ಕಚ್ಚಾ ತೈಲದಲ್ಲಿ ಶಿಫ್ಟ್ ಆಗ್ತಿರಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಡಾಲರ್ ಬಲವಾಗ್ತಾ ಇದೆ, ಮತ್ತೆ ಅಮೆರಿಕನ್ ಫೆಡರಲ್ ರಿಸರ್ವ್ ರೇಟ್ಗಳನ್ನ ಯಥಾಸ್ಥಿತಿ ಕಾಯ್ದುಕೊಂಡಿರೋದೇ ಈ ಒಂದು ಬಂಗಾರ ಬೆಲೆ ಇಳಿಕೆಗೆ ಕಾರಣ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಇನ್ನು ಬೆಳ್ಳಿ 1 ಕೆಜಿಗೆ 2,45,000 ರೂಪಾಯಿ ಬೆಳ್ಳಿ ಬೆಲೆ, ಬಂಗಾರ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಇಳಿಕೆ ಆಗ್ಬೇಕಾ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.